ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳ ಸಂಸ್ಥೆ ವತಿಯಿಂದ ಪ್ರಥಮ PUCಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಯಾರೆಲ್ಲ ಸಲ್ಲಿಸಿದ್ರ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಆ ಒಂದು ಆಯ್ಕೆ ಪಟ್ಟಿ ಅಥವಾ ಫಸ್ಟ್ ರೌಂಡ್ನ ಒಂದು ಲಿಸ್ಟನ್ನು ನೋಡಿಕೊಳ್ಳುವುದು ಎಲ್ಲಿ ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಒಂದು ಅರ್ಜಿ ಸಲ್ಲಿಸಿದರೆ ಅಂಥವರಿಗೆ ಅನುಕೂಲ ಆಗುತ್ತೆ. ಸೊ ನೀವು ಕೂಡ ಅರ್ಜಿ ಸಲ್ಲಿಸಿದರೆ ಈ ಒಂದು ಆಯ್ಕೆ ಪಟ್ಟಿ ಮತ್ತು ಫಸ್ಟ್ ರೌಂಡನ್ನು ನೋಡ್ಕೊಳ್ಳೋದು ಯಾವ ರೀತಿ ಅಂತ ವೆಬ್ಸೈಟ್ನಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಿಮಗೆ ನೋಡ್ತಾ ಇದ್ದೀರಾ, ಈ ಒಂದು ಕ್ರೈಸ್ ವೆಬ್ಸೈಟ್ನಲ್ಲಿ ನಿಮಗೆ ಓಪನ್ ಮಾಡ್ಕೊಂಡಿದ್ದೀನಿ. ಅಪ್ಡೇಟ್ನಲ್ಲಿ ಏನು ಬಂದಿದೆಪ್ಪ ಅಂದರೆ, ಪ್ರಥಮ PUC ಸೀಟ್ ಹಂಚಿಕೆ ಪ್ರಕ್ರಿಯೆಯನ್ನು ಆಯಾ ಜಿಲ್ಲಾ ಮಟ್ಟದ ಸಮಿತಿಯನ್ನು ನಿರ್ವಹಿಸುತ್ತಿರುವುದರಿಂದ ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಮಟ್ಟದ ಸಮಿತಿ ಅಥವಾ ಹತ್ತಿರದ ವಸತಿ ಕಾಲೇಜಿನ ಪ್ರಾಂಶುಪಾಲರನ್ನು ಸಂಪರ್ಕಿಸಲು ಸೂಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಫಸ್ಟ್ PUCಯ ಒಂದು ಆಯ್ಕೆ ಪಟ್ಟಿಯನ್ನು ನೀವು ನೋಡ್ಕೋಬೇಕು, ತಿಳ್ಕೊಬೇಕಂದ್ರೆ ನಿಮ್ಮ ಒಂದು ಜಿಲ್ಲಾ ಮಟ್ಟದಲ್ಲಿರುವಂಥ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯವರನ್ನು ಭೇಟಿಯಾಗಬೇಕಾಗುತ್ತೆ. ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಒಂದು ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿ ಇರುತ್ತೆ. ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳ ಸಂಸ್ಥೆ ಇರುತ್ತೆ, ಅಲ್ಲಿ ಹೋಗಿ ನೀವು ವಿಸಿಟ್ ಮಾಡಬೇಕು. ಅಲ್ಲಿ ಆಗಿಲ್ಲ ನಿಮಗಂದರೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾಲೇಜ್ ಇರುತ್ತೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಕಾಲೇಜು, ಅಟಲ್ ಬಿಹಾರಿ ವಾಜಪೇಯಿ ಕಾಲೇಜು, ಮೊರಾರ್ಜಿ ದೇಸಾಯಿ ವಸತಿ ಕಾಲೇಜು ಇರುತ್ತೆ. ಆ ಒಂದು ಕಾಲೇಜಿಗೆ ಹೋಗಿ ಪ್ರಿನ್ಸಿಪಾಲ್ರಿಗೆ ಭೇಟಿ ನೀಡಿ ಅವರಿಗೆ ಈ ಒಂದು ಆಯ್ಕೆ ಪಟ್ಟಿಯನ್ನು ಕೊಡಿ ಅಂದರೆ ನಿಮಗೆ ತಿಳಿಸ್ಕೊಡ್ತಾರೆ. ಯಾರೆಲ್ಲ ಒಂದು ಫಸ್ಟ್ PUCಯಲ್ಲಿ ಸೆಲೆಕ್ಷನ್ ಆಗಿದ್ದೀರಾ ಅಂತ ನಿಮಗೆ ಅಲ್ಲಿ ಲಿಸ್ಟ್ ಇರುತ್ತೆ, ಅಲ್ಲಿ ನೀವು ನೋಡ್ಕೋಬೇಕಾಗುತ್ತೆ ಅಂತ ಅವರು ಅಪ್ಡೇಟಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಚೆಕ್ ಮಾಡಿಕೊಳ್ಳಿ ಕೊಟ್ಟಿದ್ದರೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗ್ತಾ ಇತ್ತು. ಸೊ ಆನ್ಲೈನಲ್ಲಿ ಅವರು ಕೊಟ್ಟಿಲ್ಲ. ಬೇರೆ ಒಂದು 6ನೇ ತರಗತಿಗೆ ಈ ಒಂದು ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಬೇರೆ ಬೇರೆ ವಸತಿ ಶಾಲೆಗಳ ಒಂದು ಆಯ್ಕೆ ಮತ್ತು ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಆಯ್ಕೆ ಪ್ರಕ್ರಿಯೆಯನ್ನು ಆನ್ಲೈನ್ ಕೊಟ್ಟಿದ್ದಾರೆ. ಇದು ಮಾತ್ರ ಫಸ್ಟ್ PUC ಮಾತ್ರ ಆಯಾ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯವರನ್ನು ಭೇಟಿಯಾಗಬೇಕು ಮತ್ತು ಪ್ರಾಂಶುಪಾಲರಿಗೆ ಭೇಟಿ ಆಗಬೇಕು ಕಾಲೇಜಿಗೆ ಹೋಗಿ ಖುದ್ದಾಗಿ ಅಂತ ಕೊಟ್ಟಿದ್ದಾರೆ. ಸೊ ಇದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಆಗಿದೆ ಅಂತ ಅನಿಸುತ್ತದೆ. ಯಾಕಂದರೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಈ ಒಂದು ಕಾಲೇಜು ಎಲ್ಲಿ ಬರುತ್ತೆ ಎಲ್ಲಿಲ್ಲ ಅಂತ ಸೊ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ. ಅದರಿಂದ ಇದು ಕಷ್ಟ ಆಗ್ತಾ ಇದೆ. ಸೊ 8ನೇ ತಾರೀಕು ಈ ಒಂದು ಪ್ರಥಮ ಒಂದು ಹಂತದ ಒಂದು ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ, ಮೊದಲ ಹಂತದ ಒಂದು ಆಯ್ಕೆ ಪ್ರಕ್ರಿಯೆ 8/5/2026ಕ್ಕೆ ನಡೆದಿದೆ. ಇದೇ ರೀತಿ 2ನೇದು 12 ಅಂದರೆ ನಾಳೆ ಬಿಟ್ಟು ನಾಡಿದ್ದು 2ನೇ ಹಂತದ ಒಂದು ಸೀಟ್ ಹಂಚಿಕೆಯನ್ನು ನಡೀತೆ ಅಂತ ಕೊಟ್ಟಿದ್ದಾರೆ ಅಪ್ಡೇಟ್ನಲ್ಲಿ. 2ನೇ ಹಂತದ ಆಯ್ಕೆ ಪಟ್ಟಿ ಪ್ರಕಾರ ಅಭ್ಯರ್ಥಿಗಳ ಒಂದು ಪ್ರವೇಶ ಕೂಡ ತಗೊಳ್ತಾ ಇದೆ. 19ನೇ ತಾರೀಕು ಈ ಒಂದು ಪ್ರವೇಶನ ತಗೊಂತೀವಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಡೇಟ್ನಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಅಧಿಸೂಚನೆಯಲ್ಲಿ ತೂರ ಕೊಟ್ಟಿದ್ದಾರೆ ಈ ಒಂದು ಡೇಟ್ ಪ್ರಕಾರ ಮಾಡ್ತೀವಿ ಅಂತ. ಸೊ ಇದರಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು. ಸೊ ಆದ್ದರಿಂದ ಹತ್ತಿರದ ಒಂದು ಮೊರಾರ್ಜಿ ದೇಸಾಯಿ ವಸತಿ ಕಾಲೇಜಿಗೆ ಭೇಟಿ ನೀಡಿ ಅಲ್ಲಿ ಹೋಗಿ ನಿಮ್ಮ ಒಂದು ಆಯ್ಕೆ ಪಟ್ಟಿಯನ್ನು ಪರಿಶೀಲಿಸಿಕೊಳ್ಳಿ. ಏನೇ ಒಂದು ಹೆಚ್ಚಿನ ಮಾಹಿತಿ ಇದ್ದರೂ ಆ ಒಂದು ಪ್ರಿನ್ಸಿಪಾಲ್ಗೆ ಮಾತನಾಡಿ. ಮತ್ತು ನಿಮಗೆ 1ನೇ ರೌಂಡಿಂದ 3ನೇ ರೌಂಡ್ವರೆಗೂ ಡೈಲಿ ಅಪ್ಡೇಟ್ಸ್ ಬೇಕಂದ್ರೆ ನಿಮಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಅಧಿಕೃತ ಅಂತ ವೆಬ್ಸೈಟ್ನಲ್ಲಿ ನಿಮಗೆ ವಿಸಿಟ್ ಮಾಡ್ತಾ ಇರಬೇಕು. ವಿಸಿಟ್ ಮಾಡಿದಾಗ ನಿಮಗೆ ಏನೇನು ನಡೀತಾ ಇದೆ ಪ್ರಕ್ರಿಯೆ ಈ ಒಂದು ಫಸ್ಟ್ PUC ಅಡ್ಮಿಷನ್ ಬಗ್ಗೆ ಅನ್ನೋದು ನಿಮಗೆ ಐಡಿಯಾ ಬರುತ್ತೆ. ಸೊ ಈ ಒಂದು ವೆಬ್ಸೈಟನ್ನು ನೋಡ್ಕೊತಾ ಇರಿ. ಸೊ ಇದಿಷ್ಟು ಈ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಮತ್ತು ವಾಜಪೇಯಿ ವಸತಿ ಶಾಲೆ ಕಾಲೇಜಿಗೆ ಸೆಲೆಕ್ಷನ್ ಲಿಸ್ಟ್ ಯಾವ ರೀತಿ ನೋಡ್ಕೊಳ್ಳೋದು ಒಂದು ಅಪ್ಡೇಟನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರ ಕೊಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.